ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಭರತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೈ ಡಿಯರ್ ಭರತ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಎಷ್ಟು ನೀಟಾಗಿದೆ ನೋಡಿ ಕ್ವಶನ್ ಪೇಪರು, ಎಲ್ಲರಿಗೂ ಕೂಡ ಹೆಲ್ಪ್ ಆಗಬೇಕು, ಕಾಣಬೇಕು. ಆ ರೀತಿಯಾಗಿ ಇದ್ದರೆ ಹೌದಲ್ವಾ, ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ ರೀ. ದಿಸ್ ಈಸ್ ನಾಟ್ ಫಾರ್ ಮೀ ಮೈ ಡಿಯರ್ ಚಿಲ್ಡ್ರನ್, ದಿಸ್ ಈಸ್ ಫಾರ್ ಆಲ್ ಓವರ್ ಕರ್ನಾಟಕ. ಯಾರ್ಯಾರು PUC ಓದ್ತಾ ಇದ್ದೀರೋ ಅವರಿಗಾಗಿ. ಬನ್ನಿ, ಈಗ ನಾವು ಕೀ ಆನ್ಸರ್ಗಳನ್ನು ಕೂಡ ಅವರು ಕಳಿಸಿಕೊಟ್ಟಿದ್ದಾರೆ. ಕ್ರಾಸ್ ಚೆಕ್ ಮಾಡಿದಾಗ ಒಂದು 3 ಆನ್ಸರ್ ತಪ್ಪು ಸಿಕ್ಕಿದೆ. ಏನು ತೊಂದರೆ ಇಲ್ಲ, ಧನ್ಯವಾದಗಳು. ದಿ ರೇಷಿಯೋ ಆಫ್ ಮಾಸಸ್ ಆಫ್ ಎಲಿಮೆಂಟ್ಸ್ ಇನ್ ಎ ಕಾಂಪೌಂಡ್ ಈಸ್ ಆಲ್ವೇಸ್ ಫಿಕ್ಸ್ಡ್ ಅಕಾರ್ಡಿಂಗ್ ಟು ದ ಲಾ ಆಫ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮಲ್ಟಿಪಲ್ ಪ್ರಪೋರ್ಷನ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ವಿಚ್ ಬ್ಲಾಕ್ ಆಫ್ ದಿ ಪೀರಿಯಡಿಕ್ ಟೇಬಲ್ ಕಂಟೈನ್ಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಏನಂತೀರ ತಗೊಳ್ಳು, ಆಪ್ಷನ್ ಡಿ ಆಗಿರುತ್ತೆ. ಹೌದಲ್ವಾ, ಇದನ್ನು ಭಾಳ ಜನ ಮಕ್ಕಳು ಹೀಗೆ ಬರೆದು ಕೊಟ್ಟಿದ್ದೀರಾ, ಆದರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಡಿ ಬ್ಲಾಕ್ ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 3 ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಆಯಿತಾ ಪೈರಿಡೈನ್ ಈಸ್ ಕ್ಲಾಸಿಫೈಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಹೆಟಿರೋಸೈಕ್ಲಿಕ್ ಆರೋಮೇಟಿಕ್ ಕಾಂಪೌಂಡ್ ಈಸ್ ದ ರೈಟ್ ಆನ್ಸರ್. Question number 4 the maximum number of electrons in the K shell is dash. Right answer is, my dear children, that is 2 ಅಂತ ಇದಲ್ವಾ, ಅದೇ ಸರಿಯಾದ ಉತ್ತರ. Which particle is responsible for chemical properties of an element? Right answer is option C, electron. ಕರೆಕ್ಟಾಗಿ ಬರೆದಿದ್ದೀರಾ ಭರತ್ ಅವರೇ. Question number 6 the heat required to raise the temperature of 1 mole of a substance by 1 K is called dash. Right answer is option C, molar heat capacity ಅಂತ. ನಮ್ಮ ಭರತ್ ಅವರು ಐ ಥಿಂಕ್ ಸ್ಪೆಸಿಫಿಕ್ ಹೀಟ್ ಅಂತ ಬರೆದಿರ್ಬೋದೇನೋ, ನನ್ನ ಒಂದು ಇದು ಮಾಡಿದಾಗ ಮೊಲಾರ್ ಹೀಟ್ ಕೆಪಾಸಿಟಿ ಅನ್ನುವಂಥದ್ದು ರೈಟ್ ಆನ್ಸರ್ ಬಂದಿದೆ. ದಯವಿಟ್ಟು ಈ ಆನ್ಸರ್ ಕೂಡ ತಪ್ಪಿದರೆ, ಯಾರಾದರೂ ರ್ಯಾಂಕ್ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಅಥವಾ ಓದಿ ನಿಮಗೆ ನಾಲೆಡ್ಜ್ ಇದ್ದರೆ ಅದ್ರ ಬಗ್ಗೆ ಕಮೆಂಟಲ್ಲಿ ಸರಿಯಾದ ಉತ್ತರವನ್ನು ತಗೊಳ್ಳೋ ಹಾಕ್ಬೋದು. ಇಲ್ಲಿ ನಾವು ಏನಂತೀರ ರೇಸ್ ಮಾಡ್ತಾಯಿಲ್ಲ, ಇಲ್ಲಿ ನಾವು ಕಾಂಪಿಟೇಷನನ್ನು ಮಾಡ್ತಾಯಿಲ್ಲ, ಇಲ್ಲಿ ನಾವು ನಾಲೆಡ್ಜನ್ನು ಶೇರ್ ಮಾಡ್ತಾಯಿದ್ದೀವಿ. ನಾಲೆಡ್ಜ್ ನಿಮ್ಮ ಹತ್ರ ಜಾಸ್ತಿ ಇರುತ್ತೆ, ಯಾಕಂದರೆ ಡೈಲಿ ಯು ಅಪ್ಡೇಟ್ ವಿತ್ ಆಲ್ 6 ಸಬ್ಜೆಕ್ಟ್ಸ್. ಕ್ವಶನ್ ನಂಬರ್ 8 ಮೈ ಡಿಯರ್ ಚಿಲ್ಡ್ರನ್ ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಸ್ಟೇಟ್ಸ್ ದಟ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಎಂಟ್ರೋಫಿ ಆಫ್ ದಿ ಯೂನಿವರ್ಸ್ ಆಲ್ವೇಸ್ ಇನ್ಕ್ರೀಸಸ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 9 ಮೈ ಡಿಯರ್ ಚಿಲ್ಡ್ರನ್ ಐಡೆಂಟಿಫೈ ದ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ ಅಮಾಂಗ್ ದಿ ಫಾಲೋಯಿಂಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 10 metallic character of elements. Question number 10 right answer is option B, decreases across the period is the right answer. Question number 11 match the following molecules in column A and B ಅಂತ ಇದೆ. ಹಾಗಿದ್ರೆ ಕಾಲಮ್ ಎ NH3 ಅಂತ ಇದೆ ಆಯಿತಾ. ಕಾಲಮ್ ಏನಂತೀರ ತಗೊಳ್ಳು, ಅದಕ್ಕೆ ಸರಿಯಾದ ಉತ್ತರ ಟ್ರೈಗೋನಲ್ ಪ್ಯಾರಾಮಿಡಲ್ ಅಂತ ಇದೆಯಲ್ಲ, ಪಿರಮಿಡಲ್ 3 ಆಗಿರುತ್ತೆ. ಹಾಗಿದ್ರೆ 1ಗೆ 3 ಎಲ್ಲಿದೆ ಅಂತ ನೋಡೋಣ. 2 ಕಡೆ ಇದೆ. ಹಾಗಿದ್ರೆ ನೆಕ್ಸ್ಟ್ ಹೋಗೋಣ. SF4 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 4 ಆಗಿರುತ್ತೆ ಆಯಿತಾ. ಯಾವುದು ಸೀಸಾ ಅಂತ. ಹಾಗಿದ್ರೆ 2ಗೆ 4S ಆಪ್ಷನ್ ಬಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 12 ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಪೀಸೀಸ್ ಡಸ್ ನಾಟ್ ಶೋ ಡಿಸ್ಪ್ರೊಪೋರ್ಷನೇಷನ್ ರಿಯಾಕ್ಷನ್ ಅಂತ ಇದೆ. ಕ್ವಶನ್ ನಂಬರ್ 12 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್, ಇದೊಂದು ಭರತ್ ಅವರೇ ತಪ್ಪು ಬರೆದಿದ್ರಿ, ಬೇಜಾರಾಗ್ಬಿಡ್ರಪ್ಪ. ನನ್ನ ಉದ್ದೇಶ ಏನು ಗೊತ್ತಾ, ಸರಿಯಾಗಲಿ ಅಂತ. ನಾನು ಯಾರ್ದು ಮಾನ ಮರ್ಯಾದೆ ಕಳಿಬೇಕು ಅಂತ ಅಲ್ಲ, ತಮ್ಮ ಆನ್ಸರ್ 2 ತಪ್ಪಾಗಿದೆ ಅಂತ ನನಗನ್ನಿಸ್ತಾ ಇದೆ. ದಯವಿಟ್ಟು ನೀವು ಕೂಡ ನಿಮ್ಮ ಟೀಚರ್ ಹತ್ರ ಕ್ರಾಸ್ ಚೆಕ್ ಮಾಡ್ಕೊಂಡಿರ್ತೀರ. ನಿಮ್ಮ ಆನ್ಸರೇ ಸರಿ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿದ್ದಿ ಆಯಿತಾ. ಧನ್ಯವಾದಗಳು ಭರತ್ ಅವರೇ. ಗಾಡ್ ಬ್ಲೆಸ್ ಯು ಆಲ್. ಹೃದಯಪೂರ್ವಕವಾದ ವಂದನೆಗಳು ನಮ್ಮ ಕಡೆಯಿಂದ ನಿಮಗೆ ಆಯಿತಾ. ವಿತೌಟ್ ರಿಕ್ವೆಸ್ಟ್ ನೀವು ಪೇಪರ್ ಕಳಿಸ್ಕೊಟ್ಟಿದ್ರಲ್ವ, ದಟ್ ಈಸ್ ಗ್ರೇಟ್ ಥಿಂಗ್ ಅಂತ ಒಂದು ಮನಸ್ಥಿತಿ ಬೇಕು. ಹೌ ಮೆನಿ ಆಲ್ಫಾ ಆ್ಯಂಡ್ ಏನಿದು ಏನೋ ಬರೆದಿದ್ದಾರೆ ಆಯಿತಾ. ಪೈ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಫಾಲೋಯಿಂಗ್ ಮಾಲಿಕ್ಯೂಲ್ ಅಂತ ಇದೆ, ನೋಡ್ಕೊಳ್ಳೋದು ಏನು ಅಂತ. ಕ್ವಶನ್ ನಂಬರ್ 13 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ. ದಿ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಏನಿದು ಕಾನ್ಸ್ಟೆಂಟ್ ಕೆ ಈಸ್ ಅಪ್ಲಿಕೇಬಲ್ ಟು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 14 ರೈಟ್ ಆನ್ಸರ್ ಈಸ್ ದಟ್ ಈಸ್ ಗ್ಯಾಸಸ್ ಇನ್ ಸಲ್ಯೂಷನ್ ಈಸ್ ದ ರೈಟ್ ಆನ್ಸರ್ ಅಂತ ಬರೆದಿದ್ದಾರೆ, ಅದು ತಪ್ಪು. ಸ್ಪ್ಯಾಂಗ್ ರಿಂಗಲ್ ಸಾಲ್ಯುಬಲ್ ಸಾಲ್ಟ್ಸ್ ಈಸ್ ದ ರೈಟ್ ಆನ್ಸರ್.
ಪ್ರೊನೌನ್ಸಿಯೇಷನ್ ತಪ್ಪಾದರೆ ಕ್ಷಮಿಸ್ರಪ್ಪ, ಮೊದಲನೇ ಬಾರಿಗೆ ಓದ್ತಾ ಇರ್ತೀವಲ್ವ. ಕ್ವಶನ್ ನಂಬರ್ 15, 2 ಸ್ಟೇಟ್ಮೆಂಟು ನೀಡಲಾಗಿದೆ. ಹಾಗಾಗಿ 2 ಸ್ಟೇಟ್ಮೆಂಟ್ಗಳು ಇಲ್ಲಿ ಕರೆಕ್ಟಾಗಿದೆ, ಆರ್ ಟ್ರೂ ಆ್ಯಂಡ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಲ್ಸೋ. ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ. ಆಟಮ್ಸ್ ಆರ್ ಸೇಮ್ ಎಲಿಮೆಂಟ್ ದಟ್ ಹ್ಯಾವ್ ಸೇಮ್ ನಂಬರ್ ಆಫ್ protons but different number of neutrons are known as dash. Right answer is isotopes is the isobars is the right answer. Oxidant dash the oxidation number of an element increases is the right answer. Question number 18 my dear children, ಹಿಂದಿ. ಅದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರಾ, ಪ್ರೋಸೇನ್ ಬ್ಲೂ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 19, ಇಫ್ ದ ಟೆಂಪ್ರೇಚರ್ ಆಫ್ ದಿ ಎಂಡೋಥರ್ಮಿಕ್ ಸಿಸ್ಟಮ್ ಇಸ್ ಡಿಕ್ರೀಸ್ಡ್ ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವಿಲ್ ಅದು ಕೂಡ ಡಿಕ್ರೀಸಸ್ ಆಗುತ್ತೆ. ಲಾಸ್ಟ್ ಒನ್, ಡಿಕಾರ್ಬೋಕ್ಸಲೇಷನ್ ಆಫ್ ಬೆಂಜಾಯಿಕ್ ಆ್ಯಸಿಡ್ ಆನ್ ಹೀಟಿಂಗ್ ವಿತ್ ಗಿವ್ಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬೆಂಝೀನ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಭರತ್ ಅವರಿಗೆ. ದಯವಿಟ್ಟು ನೀವುಗಳು ಕೂಡ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ, ನಿಮ್ಮ ಎಕ್ಸಾಮ್ ಆದ ತಕ್ಷಣ ಯಾವುದೇ ಕ್ವಶನ್ ಪೇಪರ್ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್, ಯಾವುದೇ ಸ್ಟ್ರೀಮ್ ಆಗಿರ್ಬೋದು, ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ ಟು ಅವರ್ ಮೇಲ್ ಐ ಡಿ ALLININONE1 PDF 99@gmail.com is our mail ID. ಧನ್ಯವಾದಗಳು ಮೈ ಡಿಯರ್ ಸಬ್ಸ್ಕ್ರೈಬರ್ಸ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನಾದರೂ ತೊಂದರೆ ಇದ್ದಲ್ಲಿ ನೋಡ್ರೋ, 100% 80 ಔಟ್ ಆಫ್ 80 ಇಂಗ್ಲೀಷಲ್ಲಿ ತೆಗೆದುಕೊಡುವಂಥ ಜವಾಬ್ದಾರಿ ನಂದು. ಇನ್ನೂ ಯಾರ್ದು ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ ಅಂಥ ವಿದ್ಯಾರ್ಥಿಗಳು ನಾನು ಅಪ್ಲೋಡ್ ಮಾಡಿದಂಥ ಇಂಗ್ಲೀಷ್ ವಿಡಿಯೋ ನಿಜವಾಗಿಯೂ ನೋಡ್ಕೊಂಡೋದ್ರೆ ಔಟ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಗ್ರಾಮರ್ ಯಾರಿಗೆ ಬರಲ್ವೋ ಕಮೆಂಟ್ ಮಾಡಿ, ನಿಮಗೆ ಗ್ರಾಮರಿನ ಲಿಂಕ್ಸ್ಗಳನ್ನು ಕಳಿಸ್ಕೊಡ್ತೇನೆ. ನಂದೇ ಅಪ್ಪ ಕೈಯಲ್ಲಿ ಬರೆದು ಕಲಿಸಿರುವಂಥದ್ದು ಮಕ್ಕಳಿಗೆ. ಅಂಥದ್ದನ್ನು ನೀವು ನೋಡಿದರೆ ಅಂತೂ ನಿಜವಾಗಿಯೂ ಜೀವನದಲ್ಲೂ ಗ್ರಾಮರ್ ಮರೆಯಲ್ಲ. ಬರೀ ಎಕ್ಸಾಮಿಗೆ ಅಂತಲ್ಲ, ಲೈಫಲ್ಲೇ ಗ್ರಾಮರನ್ನು ಮರೆಯಲ್ಲ. ಆ ರೀತಿಯಾಗಿ ಈಸಿ ಟೆಕ್ನಿಕಲಿ ಹೇಳಿಕೊಟ್ಟಿರುವಂಥದ್ದು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು.